ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ತಮಿಳ್ನಾಡಿನ ತಿರುವಣ್ಣಮಲೈ ಎಂಬಂತಹ ಪ್ಲೇಸ್ನಲ್ಲಿರುವಂತಹ ಪವಿತ್ರ ಶಿವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡುವ ಅಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಲೆಟ್ಸ್ ಗೋ. ನಮ್ಮ ಕ್ಯಾಬ್ ಆಲ್ರೆಡಿ ಬಂದಿದೆ, ನೋಡ್ಬೋದು. ಕ್ಯಾಬನ್ನು ಹತ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಗಾಡಿಗೆ CNG ಹಾಕ್ಸ್ಕೊಂತೀವಿ. ಗಾಡಿಗೆ CNG ಹಾಕ್ಸ್ಕೊಂಡು ಹಾಗೆ ಮಿಡಲಲ್ಲಿ ಒಂದು ಟೀ ಬ್ರೇಕ್ ತಗೊಂಡು ಟೀ ಎಲ್ಲ ಕುಡ್ಕೊಂಡು ನಾವು ಹೊರಟಿರೋದು ನಮ್ಮ ಡೆಸ್ಟಿನೇಷನ್ಗೆ. ಕೊನೆಗೂ ತಮಿಳ್ನಾಡಿನ ತಿರುವಣ್ಣಾಮಲೈ ರೀಚ್ ಆದ್ವಿ. ಕರೆಕ್ಟಾಗಿ ಮಾರ್ನಿಂಗ್ 5 o'clock ಆಗಿತ್ತು. ಇಲ್ಲಿ ಕಾಣಿಸ್ತಿರೋದೇ ರಾಜಗೋಪುರ. ನಾವು ಇಲ್ಲಿಂದನೇ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಹಾಕಿ ಪಂಚಭೂತ ಲಿಂಗಗಳನ್ನು ದರ್ಶನ ಮಾಡಬೇಕಾಗಿರೋದು. ರಾಜಗೋಪುರದ ಹತ್ರ ಬಂದು ಶಿವನಿಗೆ ದೀಪವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಗಿರಿವಲಂ ಅಂದರೆ ಗಿರಿ ಪ್ರದಕ್ಷಿಣೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದೇ ಫಸ್ಟ್ ಟೈಮ್ ಇವಾಗೆಲ್ಲ ಹೋಗ್ತಿದ್ದೀವಿ. ನಾವೀಗ ನಡ್ಕೋತಾ ಫ್ರೆಂಡ್ಸ್, ನಾವು 100 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಇವಾಗ ನಾವೆಲ್ಲರೂ ಅರುಣಾಚಲೇಶ್ವರ ದೇವಸ್ಥಾನದ ಪೌರಾಣಿಕ ಕಥೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ಆರಂಭ ಮತ್ತು ಸೃಷ್ಟಿಯ ರಹಸ್ಯ. ಸೃಷ್ಟಿಯ ಆರಂಭದಲ್ಲಿ ದೇವರುಗಳಾದ ಬ್ರಹ್ಮ ಮತ್ತು ವಿಷ್ಣು ಇವರಲ್ಲಿ ಯಾರು ಶ್ರೇಷ್ಠ ಎಂಬ ವಿಚಾರದಲ್ಲಿ ವಿವಾದ ಉಂಟಾಯಿತು. ಈ ವಿವಾದವು ಹೆಚ್ಚಾಗುತ್ತಿದ್ದಂತೆ ಪರಮಶಕ್ತಿಯಾದ ಶಿವ ಅವರನ್ನು ಪರೀಕ್ಷಿಸಲು ನಿರ್ಧರಿಸಿದರು. ಶಿವನು ಒಂದು ಅನಂತ ಅಗ್ನಿಸ್ತಂಭ ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರತ್ಯಕ್ಷರಾದರು. ಈ ಜ್ವಾಲೆಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಇದೇ ಬ್ರಹ್ಮ ಮತ್ತು ವಿಷ್ಣುವಿಗೆ ಸವಾಲಾಗಿತ್ತು. ಯಾರು ಜ್ವಾಲೆಯ ಆರಂಭ ಮತ್ತು ಅಂತ್ಯವನ್ನು ಕಂಡುಹಿಡಿಯುತ್ತಾರೆಯೋ ಅವರೇ ಶ್ರೇಷ್ಠ ಎಂಬುದಾಗಿತ್ತು. ಬ್ರಹ್ಮನು ಹಂಸರೂಪ ಪಡೆದು ಮೇಲಕ್ಕೆ ಹಾರಿದರು. ವಿಷ್ಣು ದೇವನು ವರಾಹ ರೂಪ ಪಡೆದು ಕೆಳಕ್ಕೇಳಿದರು. ಅವರು ಸಾವಿರಾರು ವರ್ಷ ಹುಡುಕಿದರು, ಆದರೆ ಜ್ವಾಲೆಯ ಆರಂಭವೂ ಕಂಡಿಲ್ಲ, ಅಂತ್ಯವೂ ಕಂಡಿಲ್ಲ. ಬ್ರಹ್ಮನು ಮೇಲಕ್ಕೆ ಹಾರುತ್ತಿದ್ದಾಗ ಒಂದು ತಾಳೆ ಹೂವು ಕೆಳಗೆ ಬರುತ್ತಿತ್ತು. ಅದನ್ನು ನೋಡಿ ಬ್ರಹ್ಮನು ಸುಳ್ಳು ಹೇಳಿದನು, ನಾನು ಜ್ವಾಲೆಯ ತುದಿಯನ್ನು ಕಂಡು ಬಂದೆ ಎಂದು. ಆದರೆ ಶಿವನು ಈ ಸುಳ್ಳನ್ನು ಗುರುತಿಸಿದರು ಮತ್ತು ಬ್ರಹ್ಮನಿಗೆ ಶಾಪ ನೀಡಿದರು. ಬ್ರಹ್ಮನಿಗೆ ಭೂಮಿಯಲ್ಲಿ ದೇವಾಲಯಗಳಲ್ಲಿ ಪೂಜೆ ಕಡಿಮೆ ಮತ್ತು ತಾಳೆ ಹೂವನ್ನು ಶಿವ ಪೂಜೆಯಲ್ಲಿ ಬಳಸಬಾರದು ಎಂದು ಶಾಪ ನೀಡಿದರು. ವಿಷ್ಣುನು ತನ್ನ ಸೋಲನ್ನು ಒಪ್ಪಿಕೊಂಡನು ಮತ್ತು ಶಿವನಿಗೆ ಶರಣಾದರು. ಶಿವನು ಸಂತೋಷಪಟ್ಟು ವಿಷ್ಣುವನ್ನು ಆಶೀರ್ವದಿಸಿದರು. ನೀನು ಭಕ್ತರಿಗೆ ರಕ್ಷಕ ಎಂದು ಘೋಷಿಸಿದರು. ಆನಂತರ ಜ್ವಾಲೆಯ ರೂಪವು ಶಾಂತವಾಗಿ ಅರುಣಾಚಲ ಪರ್ವತವಾಗಿ ಪರಿಣಮಿಸಿತು. ಅರುಣ ಎಂದರೆ ಜ್ವಾಲೆ, ಅಚಲ ಎಂದರೆ ಬೆಟ್ಟ, ಅಂದರೆ ಜ್ವಾಲೆಯ ಬೆಟ್ಟ ಶಿವನ ರೂಪ. ಪರ್ವತದ ಕೆಳಭಾಗದಲ್ಲಿ ಶಿವನು ಲಿಂಗ ರೂಪದಲ್ಲಿ ನೆಲೆಸಿದ್ದಾರೆ. ಈ ಲಿಂಗವನ್ನು ಅಗ್ನಿಲಿಂಗ ಎಂದು ಕರೆಯುತ್ತಾರೆ. ಪಂಚಭೂತ ಲಿಂಗಗಳಲ್ಲಿ ಇದೂ ಒಂದು. ಗಿರಿವಲಂ ಎಂದರೆ ಅರುಣಾಚಲ ಪರ್ವತದ ಸುತ್ತಲೂ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಹಾಕುವುದನ್ನು ಗಿರಿವಲಂ ಎಂದು ಕರೆಯುತ್ತಾರೆ. ಇದರಿಂದ ಪಾಪ ನಿವಾರಣೆ, ಮನಃಶಾಂತಿ ಸಿಗುತ್ತದೆ. ಪೂರ್ಣಿಮೆಯಂದು ಗಿರಿ ಪ್ರದಕ್ಷಿಣೆ ಮಾಡುವುದು ಹೆಚ್ಚು ಮಹತ್ವವನ್ನು ಹೊಂದಿದೆ. ಗಿರಿವಲಂ ಮಾರ್ಗದಲ್ಲಿ 8 ಅಂದರೆ ಅಷ್ಟಲಿಂಗಗಳು ಇವೆ. ಅದರಲ್ಲಿ ಇಂದ್ರಲಿಂಗ, ಅಗ್ನಿಲಿಂಗ, ವಾಯುಲಿಂಗ, ನೈಋತ್ಯಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಈಶಾನಲಿಂಗ. ಇದು ಪ್ರಪಂಚದ 8 ದಿಕ್ಕುಗಳನ್ನು ಪ್ರತಿನಿಧಿಸುತ್ತದೆ. ಅರುಣಾಚಲ ಕ್ಷೇತ್ರವನ್ನು ಭೂಮಿಯ ಹೃದಯ, ಮೋಕ್ಷದ ದ್ವಾರ ಎಂದು ಕರೆಯುತ್ತಾರೆ. ಇಲ್ಲಿ ಶಿವನ ಸ್ಮರಣೆ ಮಾಡಿದರೂ ಸಾಕು, ಆತ್ಮಜ್ಞಾನ ದೊರೆಯುತ್ತದೆ ಎಂದು ನಂಬಿಕೆಯೂ ಇದೆ. ಅರುಣಾಚಲೇಶ್ವರ ದೇವಾಲಯವು ಪಂಚಭೂತಗಳಲ್ಲಿ ಅಗ್ನಿಲಿಂಗವನ್ನು ಪ್ರತಿನಿಧಿಸುವ ಪವಿತ್ರ ಕ್ಷೇತ್ರವಾಗಿದೆ. ಅಲ್ಲಿ ಶಿವನನ್ನು ಭಕ್ತಿಯಿಂದ ಆರಾಧಿಸಿದರೆ ಮೋಕ್ಷ ಮತ್ತು ಜನನ ಮರಣ ಚಕ್ರದಿಂದ ಮುಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಅರುಣಾಚಲೇಶ್ವರನಲ್ಲಿ ಭಕ್ತಿ, ಧ್ಯಾನ, ಸೇವೆ ಮತ್ತು ಆತ್ಮವಿಚಾರ ಈ 4 ಮಾರ್ಗಗಳನ್ನು ಅನುಸರಿಸಿದರೆ ಜೀವನದಲ್ಲಿ
ಶಾಂತಿ ಮತ್ತು ಅಂತಿಮವಾಗಿ ಮೋಕ್ಷವನ್ನು ಪಡೆಯಬಹುದು. ಅಂತಿಮವಾಗಿ ಅರುಣಾಚಲೇಶ್ವರನ ದರ್ಶನವನ್ನು ಕೇವಲ ಕಣ್ಣಿನ ಅನುಭವವಲ್ಲ, ಆತ್ಮದ ಜಾಗೃತಿಯಾಗಿದೆ. ಈ ಪವಿತ್ರ ಕ್ಷಣವು ನಮ್ಮೊಳಗಿನ ಅಹಂಕಾರವನ್ನು ಕರಗಿಸಿ ಶಾಂತಿಯ ದಾರಿಯನ್ನು ತೋರಿಸುತ್ತದೆ. ಅರುಣಾಚಲದ ಅಗ್ನಿರೂಪದ ಶಿವನು ಭಕ್ತನ ಜೀವನದಲ್ಲಿ ಹೊಸ ಬೆಳಕನ್ನು ತುಂಬುತ್ತಾನೆ. ಈ ದರ್ಶನದ ನಂತರ ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡುವ ಶಕ್ತಿ ನಮ್ಮೊಳಗೆ ಹುಟ್ಟುತ್ತದೆ. ಕೊನೆಗೂ ದರ್ಶನವನ್ನು ಮುಗಿಸಿ ನಾವು ಹತ್ತಿರದಲ್ಲಿರುವ ಪಾಂಡಿಚೇರಿಗೆ ಹೊರಟ್ವಿ. ಪಾಂಡಿಚೇರಿಯಲ್ಲಿ ಅಲ್ಲಿ ಬೀಚಸ್ ಇರ್ಬೋದು, ಅಲ್ಲಿ ಸ್ಟ್ರೀಟ್ಸ್ ಇರ್ಬೋದು, ತುಂಬಾ ಚೆನ್ನಾಗಿತ್ತು. ಹಾಗೆ ಪಾಂಡಿಚೇರಿ ಬೀಚಲ್ಲಿ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿ ಹಾಗೆ ನಮ್ಮ ರೂಮ್ ಕಡೆಗೆ ನಾವು ಹೊರಟ್ವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಡಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ.